ನಮಸ್ಕಾರ. ವಿಜಿ ಸಾಫ್ಟ್ವೇರ್ ನಲ್ಲಿ ಅಕೌಂಟ್ ಅಥವಾ ಲೆಡ್ಜರ್ ಮಾಸ್ಟರ್ ಅನ್ನ ಹೇಗೆ ಆಡ್ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನಾವು ಸಾಫ್ಟ್ವೇರ್ ನ ಓಪನ್ ಮಾಡಿದ್ಮೇಲೆ ಮಾಸ್ಟರ್ ಮೆನು ಕೆಳಗಡೆ ಅಕೌಂಟ್ ಆಡ್ ಅನ್ನುವಂತ ಬಟನ್ ಇದೆ. ಆಡ್ ಮಾಡಬಹುದು, ಮಾಡಿಫೈ ಅಥವಾ ಎಡಿಟ್ ಮಾಡಬಹುದು, ಹಾಗೂ ಮಾಡಿರುವ ಲೆಡ್ಜರ್ ಗಳನ್ನ ಅಥವಾ ಅಕೌಂಟ್ ಗಳನ್ನ ನೋಡಬಹುದು. ಲೀಸ್ಟ್ ಅಲ್ಲಿ ಹೋಗಿ ಆಡ್ ಅಂತ ಕೊಟ್ಟಾಗ ನಮಗೆ ಈ ರೀತಿಯಾಗಿ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಾವು ನಮ್ಮ ಲೆಡ್ಜರ್ ಅನ್ನ ಆಡ್ ಮಾಡೋಣ. ಸಪೋಸ್ ಒಂದು ಬ್ಯಾಂಕ್ ಅಂತ ಒಂದು ಲೆಡ್ಜರ್ ನಿಮ್ಮ ಕಂಪನಿಯಲ್ಲಿ ನೀವು ಬಳಸ್ತೀರಾ, ಆ ಬ್ಯಾಂಕ್ ಲೆಡ್ಜರ್ ಅನ್ನ ಹೇಗೆ ಆಡ್ ಮಾಡೋದು ಅಂತ ನೋಡೋದಾದ್ರೆ, ನಮ್ಮ ಬ್ಯಾಂಕ್ ಬಂದು ಎಕ್ಸಿಸ್ ಬ್ಯಾಂಕ್ ಆಗಿದ್ದಲ್ಲಿ ಎಕ್ಸಿಸ್ ಬ್ಯಾಂಕ್ ಅನ್ನುವಂತ ಹೆಸರನ್ನು ಕೊಟ್ಟು ಪ್ರಿಂಟ್ ನೇಮ್ ಆಟೋ ತಗೊಳುತ್ತೆ. ಗ್ರೂಪ್ ಅಲ್ಲಿ ನೀವು ಬ್ಯಾಂಕ್ ಅಕೌಂಟ್ಸ್ ಅಂತ ಟ್ಯಾಗ್ ಮಾಡಬಹುದು. ಇದೆಲ್ಲ ಅಕೌಂಟ್ಸ್ ಗ್ರೂಪ್ ಗಳು ಪ್ರೀ ಡಿಫೈನ್ಡ್ ಆಗಿ ಇರತಕ್ಕಂಥದ್ದು. ಯಾವುದೇ ರೀತಿಯ ಗ್ರೂಪ್ ಗಳನ್ನ ನಾವು ಇದರಲ್ಲಿ ಮ್ಯಾನ್ಯುವಲ್ ಆಗಿ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಸೆಲೆಕ್ಟ್ ಆದಲ್ಲಿ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಹಾಗೂ ಇನ್ನಿತರೆ ವಿಶೇಷ ಅವಶ್ಯಕತೆಗಳನ್ನ ನೀವು ಎಂಟರ್ ಮಾಡಿದ್ಮೇಲೆ ಸೇವ್ ಕೊಟ್ಟಲ್ಲಿ ಹಾಗೆ ಇದು ಸೇವ್ ಆಗುತ್ತೆ. ಹಾಗೆ ಒಂದು ಪಾರ್ಟಿ ಅಥವಾ ಏನು ಕಸ್ಟಮರ್ ಅಥವಾ ಸಪ್ಲೈಯರ್ ಅಂತ ಕರಿತೇವೆ, ಅವರ ಲೆಡ್ಜರ್ ಕ್ರಿಯೇಟ್ ಮಾಡೋದು ಹೇಗಂತ ಅಂದ್ರೆ, ಒಂದು ಪಾರ್ಟಿ ಲೆಡ್ಜರ್ ಅಮೆಜಾನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತ ಒಂದು ಮಾಸ್ಟರ್ ಅನ್ನ ಆಡ್ ಮಾಡಿ ಅವರ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡೋಣ. ಅದಾದ್ಮೇಲೆ TDS ಅವರಿಗೆ ಬೇಕಾದಲ್ಲಿ TDS ಎನೇಬಲ್ ಮಾಡಬಹುದು, TCS ಕೂಡ ಎನೇಬಲ್ ಮಾಡಬಹುದು. ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಕೂಡ ಡಿಫೈನ್ ಮಾಡಬಹುದು, ಪೇಬಲ್ ಬ್ಯಾಲೆನ್ಸ್ ಅಥವಾ ರಿಸೀವಬಲ್ ಬ್ಯಾಲೆನ್ಸ್. ಹಾಗೆ ಅವರ ಅಡ್ರೆಸ್ ಅನ್ನ ಕೂಡ ನಾವು ಲೈನ್ ಗಳಲ್ಲಿ ಅವರ ಅಡ್ರೆಸ್ ಅನ್ನ ಫಿಲ್ ಮಾಡಬಹುದು. ಕಂಟ್ರಿ ಇರಬಹುದು, ಸ್ಟೇಟ್, ಟೈಪ್ ಆಫ್ ಡೀಲರ್, ಎಲ್ಲ ಒಂದು ಡೀಟೇಲ್ಸ್ ಗಳನ್ನ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವು ಇವುಗಳನ್ನ ಫಿಲ್ ಮಾಡಿ, ಮೊಬೈಲ್ ನಂಬರ್ ಇರಬಹುದು, ಇಮೇಲ್ ID ಇರಬಹುದು, ಇವುಗಳನ್ನೆಲ್ಲನೂ ಕೂಡ ನಾವು ಫಿಲ್ ಮಾಡ್ತೇವೆ. ವಾಟ್ಸ್ಆಪ್ ನಂಬರ್, ಟೆಲಿಫೋನ್ ನಂಬರ್ ಗಳನ್ನ ಫಿಲ್ ಮಾಡ್ತೇವೆ. ಬಿಲ್ ಬೈ ಬಿಲ್ ಬ್ಯಾಲೆನ್ಸಿಂಗ್ ಅನ್ನುವಂತ ಫೀಚರ್ ಕೂಡ ಇದೆ. ಜೊತೆಗೆ ಇವರಿಗೆ ಬೇಕಾದಂತಹ ಒಂದು ಡಿಫಾಲ್ಟ್ ಸೇಲ್ ಟೈಪ್ ಅಂತ ಏನ್ ಹೇಳ್ತೇವೆ, ಅವರ ಪರ್ಚೇಸ್ ಅಲ್ಲಿ ಅಥವಾ ಸೇಲ್ಸ್ ಅಲ್ಲಿ ಅವರಿಗೆ ಯಾವ ತರ ಸೇಲ್, ಲೋಕಲ್ ಇದ್ರೆ ಲೋಕಲ್ GST ಅಂತ ನಾವು ಸೇಲ್ ಟೈಪ್ ಫಿಕ್ಸ್ ಮಾಡಬಹುದು. ಹಾಗೇನೆ ಪರ್ಚೇಸ್ ಅಲ್ಲಿ ಮಲ್ಟಿ ರೇಟ್ ಐಟಮ್ ವೈಸ್, ಅದೇ ತರ ಟ್ಯಾಕ್ಸ್ ಇನ್ಕ್ಲೂಸಿವ್ ಅನ್ನುವಂತ ಟೈಪ್ ಗಳನ್ನ ನಾವು ಸ್ಪೆಸಿಫೈ ಮಾಡಬಹುದು. ಜೊತೆಗೆ ಅವರ ಬ್ಯಾಂಕ್ ಇನ್ಫಾರ್ಮೇಶನ್ಸ್ ಇದ್ರಲ್ಲಿ ಅದನ್ನ ನಾವು ಇಲ್ಲಿ ಆಡ್ ಮಾಡಿ, ಹಾಗೇನೆ ಓಪನಿಂಗ್ ಬ್ಯಾಲೆನ್ಸ್ ಹಾಕಿದ್ರೆ ಅದರ ರೆಫರೆನ್ಸ್ ನಂಬರ್ ಏನಿದೆ ಅದನ್ನ ನಾವು ಇಲ್ಲಿ ಆಡ್ ಮಾಡಿ ಸೇವ್ ಮಾಡಬಹುದು. ಈಗ GST ನಂಬರ್ ಏನಾದ್ರೂ ನಿಮ್ಮ ಬಳಿ ಇದ್ದಲ್ಲಿ ನೀವು GST ನಂಬರ್ ಹಾಕಿ ಹಾಗೆ ವ್ಯಾಲಿಡೇಟ್ ಮಾಡಿದಲ್ಲಿ ನಿಮ್ಮ ಕಸ್ಟಮರ್ ಅಥವಾ ಸಪ್ಲೈಯರ್ಸ್ ನ ಮಾಹಿತಿಗಳು ನಿಮ್ಮ ಪರದೆಯಲ್ಲಿ ಸಿಗ್ತದೆ. ಇಲ್ಲಿಂದ ನೋಡಿ ಅವು ಸರಿ ಇತ್ತು ಅಂತ ಅಂದಲ್ಲಿ ನೀವು ಅಪ್ಡೇಟ್ ಕೊಟ್ಟಲ್ಲಿ ಆಟೋಮೆಟಿಕ್ ಆಗಿ ಈ ಎಲ್ಲಾ ಡೇಟಾ ಕೂಡ ಆ ಅಕೌಂಟ್ ಮಾಸ್ಟರ್ ಅಲ್ಲಿ ಫೀಲ್ಡ್ ಅಲ್ಲಿ ಹೋಗಿ ಸೇವ್ ಆಗುತ್ತೆ. ಈ ರೀತಿಯಾಗಿ ನೀವು GST ಅನ್ನು ಸೇವ್ ಮಾಡೋದ್ರಿಂದ ನಿಮ್ಮ ಟೈಮ್ ಸೇವ್ ಆಗುತ್ತೆ, ಹಾಗೇನೆ ಡೇಟಾ ಅಕ್ಯುರೇಟ್ ಕೂಡ ಇರುತ್ತೆ. ಇದರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ನಮ್ಮ 24/7 ಹೆಲ್ಪ್ ಡೆಸ್ಕ್ ನಂಬರ್ ಗೆ ಕರೆ ಮಾಡಿ. ನಮ್ಮ ನಂಬರ್ ಬಂದು 8282828282. ಮೇಲ್ ID ಕೂಡ ಕೊಡಲಾಗಿದೆ, support@vizi.in. Thanks for watching this video.